ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿಯ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ಆಲ್ರೆಡಿ ನಾವು ಈ ಸೀರೀಸಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರಿನ 12 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಿದ್ವಿ. ಅದರಲ್ಲಿ 2 ಕೇಸ್ಗಳು ಆಗಿದೆ ಅಲ್ವಾ. ಸೊ ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ವಿತ್ಡ್ರಾನ್, ಫುಲ್ಲಿ ವಿತ್ಡ್ರಾನ್ ಆಗಿದೆ. ಹಾಗೆಯೇ ಗುಡ್ ವಿಲ್ ಬ್ರಾಟ್ ಇನ್ ಆ್ಯಂಡ್ ರಿಟೈನ್ಡ್ ಇನ್ ದಿ ಬಿಸ್ನೆಸ್, ಈ ಒಂದು ಕೇಸ್ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಇವತ್ತಿನ ಸೆಷನಲ್ಲಿ ನಾನು ಗುಡ್ ವಿಲ್ ಬ್ರಾಟ್ ಇನ್ ಕ್ಯಾಶ್ ಆ್ಯಂಡ್ ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಇದ್ದಾಗ ಹೇಗೆ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ರಿವೈಸ್ಡ್ ಕ್ವಶನ್ ಬ್ಯಾಂಕಿನ 8th ಕ್ವಶನನ್ನು ನಾನು ತೊಗೊಂಡಿದ್ದೀನಿ. ಅಲ್ಲದೆ ನಾನು ಇದನ್ನು ಸ್ವಲ್ಪ ಯುನಿಕ್ ಆದ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೀವು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಈ ಚಾಪ್ಟರ್ನ ಪ್ಲೇಲಿಸ್ಟಲ್ಲಿ ಹಳೆ ವಿಡಿಯೋಸ್ಗಳಿದೆ. ಆ ವಿಡಿಯೋಸ್ಗಳಲ್ಲಿ ನಾನು ಇದೇ ಮೆಥಡನ್ನು ಯೂಸ್ ಮಾಡಿಕೊಂಡು ಹೇಳ್ಕೊಟ್ಟಿದ್ದೀನಿ. ಅಂದರೆ ಒಂದೇ ಸಲಕ್ಕೆ ಎಲ್ಲ ಅಕೌಂಟ್ಗಳನ್ನು ಪ್ರಿಪೇರ್ ಮಾಡಿಕೊಂಡು 1 by 1 ಎಂಟ್ರಿ ಮಾಡ್ತಾ ಹೋಗೋದು. ಈ ಮೆಥಡ್ ಆ್ಯಕ್ಚುಲಿ ಪ್ರೊಫೆಷನಲ್ ಮೆಥಡ್. ಈ ಮೆಥಡನ್ನು ನೀವು ಕಲ್ತ್ಕೊಂಡು ಇದನ್ನೇ ಪ್ರಾಕ್ಟೀಸ್ ಮಾಡಿ, ಇದನ್ನೇ ಯೂಸ್ ಮಾಡೋದ್ರಿಂದ ಎಕ್ಸಾಮಲ್ಲಿ ಯಾವುದೇ ಒಂದು ಪಾಯಿಂಟ್ ಕೂಡ ಮಿಸ್ ಆಗೋದಿಲ್ಲ, ಎಲ್ಲೂ ಕೂಡ ಮಿಸ್ಟೇಕ್ಸ್ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಫಸ್ಟ್ ಟೈಮಿಗೆ ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಮೆಥಡನ್ನು ಯೂಸ್ ಮಾಡ್ಕೋತೀನಿ. ಈ ಹಿಂದಿನ 2 ಪಾರ್ಟ್ಗಳಲ್ಲಿ ನಾನು ಆ್ಯಕ್ಚುಲಿ ಇನ್ನೊಂದು ಮೆಥಡನ್ನು ಹೇಳ್ಕೊಟ್ಟಿದ್ದೆ. ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಫಸ್ಟ್ ಪ್ರಿಪೇರ್ ಮಾಡೋದು, ಆಮೇಲೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಮೇಲೆ ಬ್ಯಾಲೆನ್ಸ್ ಶೀಟ್, ಈ ಥರ ಹೇಳ್ಕೊಟ್ಟಿದ್ದೆ. ಈ ಸಲ ಮತ್ತೆ ಹಳೆ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಯಾವ ಮೆಥಡ್ ಇಷ್ಟ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ತಡ ಮಾಡಿದ್ರೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ನೋಡಿ, ಇದು ಕ್ವಶನ್ ಬ್ಯಾಂಕಿನ 8th ಪ್ರಾಬ್ಲಮ್. ನಾರಾಯಣ್ ಆ್ಯಂಡ್ ಗೋಪಾಲ್ ಆರ್ ಈಕ್ವಲ್ ಪಾರ್ಟ್ನರ್ಸ್, ಇದ್ರ ಮೇಲೆ ಇದೆ. ಸೊ ಓಲ್ಡ್ ರೇಷೋ ಈಕ್ವಲ್ ಇದೆ, ನಾರಾಯಣ್ ಆ್ಯಂಡ್ ಗೋಪಾಲ್ ಆರ್ ಪಾರ್ಟ್ನರ್ಸ್ ಅಂತ ಇದೆ. ಸೊ ಒಂದಷ್ಟು ಬ್ಯಾಲೆನ್ಸ್ ಶೀಟಲ್ಲಿನ ಐಟಮ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಒಂದಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಲೈಕ್ ಕ್ಯಾಪಿಟಲ್ ಬ್ರಾಟಿನ್ ಇದೆ, ಗುಡ್ ವಿಲ್ ಬ್ರಾಟಿನ್ ಇದೆ, ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸ್ಟಾಕ್ ಫರ್ನಿಚರ್ ಡೆಪ್ರಿಸಿಯೇಷನ್ ಇದೆ, PDD ರೆಡ್ಯೂಸ್ಡ್ ಬೈ 3000 ಇದೆ, 200 ಟು ಬಿ ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಸೊ ಇದಿಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಕ್ವಿಕ್ಕಾಗಿ, ಈಸಿಯಾಗಿ ಅನ್ನೋದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ರೀತಿಯಾಗಿ ಫಾರ್ಮ್ಯಾಟ್ಗಳನ್ನು ರೆಡಿ ಮಾಡ್ಕೋತೀವಿ ವಿತ್ ಸಫಿಷಿಯಂಟ್ ಸ್ಪೇಸಸ್. ಇನ್ ಎಕ್ಸಾಮ್ ಆಲ್ಸೋ ನೀವು ಈ ಮೆಥಡನ್ನು ಯೂಸ್ ಮಾಡ್ತೀರಿ ಅಂತಂದರೆ ಈ ರೀತಿ ಎಷ್ಟು ಸಾಕಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಇಟ್ಕೋಬೇಕಾಗತ್ತೆ ಸ್ಪೇಸ್ಗಳನ್ನು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬ್ಯಾಲೆನ್ಸ್ ಶೀಟ್, ಹಾಗೆ ಕ್ಯಾಶ್ ಅಕೌಂಟ್ ಈಸ್ ಆಪ್ಷನಲ್. ಕೆಲವರು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ದೇನು ಬ್ಯಾಲೆನ್ಸ್ ಶೀಟಲ್ಲಿನೇ ಅದಕ್ಕೆ ಅಡ್ಜಸ್ಟ್ಮೆಂಟ್ಗಳನ್ನು ಕೊಡ್ತಾರೆ, ಗುಡ್ ವಿಲ್ ಮತ್ತು ಕ್ಯಾಪಿಟಲ್ ರಿಲೇಟೆಡ್ ಆಗಿ. ಬಟ್ ಈ ಥರ ಗುಡ್ ವಿಲ್ ವಿತ್ಡ್ರಾನ್ ಇದ್ದಾಗ ನನ್ನ ಕೇಳಿದರೆ ಈ ಥರ ಕ್ಯಾಶ್ ಅಕೌಂಟನ್ನು ಹಾಕ್ಕೊಂಡು ಸಾಲ್ವ್ ಮಾಡಿದರೆ ಇನ್ನೂ ಈಸಿಯಾಗಿ, ಕನ್ಫ್ಯೂಷನ್ ಇಲ್ಲದೇ ನಮಗೆ ಅದರ ಬ್ಯಾಲೆನ್ಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಈ ಥರದ ಮೆಥಡನ್ನು ಯೂಸ್ ಮಾಡ್ಕೋತೀನಿ. ಇದು ಆಪ್ಷನಲ್, ಆಯಿತಾ. ಈ ಥರದ ಮೆಥಡಲ್ಲಿ ಪ್ರಾಬ್ಲಮನ್ನು ಸಾಲ್ವ್ ಮಾಡುವಾಗ ಮೊದಲನೇದಾಗಿ ನಾವು ಅಡ್ಜಸ್ಟ್ಮೆಂಟ್ಗಳಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡೋಣ ಇಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಇದೆ ಅಂಥೇಳಿ. ಹಿ ಶುಡ್ ಬ್ರಿಂಗ್ 30,000 ಆಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವರ್ಡ್ಸ್ ಗುಡ್ ವಿಲ್ ಇದೆ. ಅಂದರೆ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ತಂದಿದ್ದಕ್ಕೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕ್ಯಾಶ್ ಅಕೌಂಟಲ್ಲಿ ಆಗುತ್ತೆ. ನೀವು ಅದನ್ನು ಸಪ್ರೇಟಾಗಿ ಹಾಕಿದ್ದೀರಿ ಅಂದರೆ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕಂತ ಇಲ್ಲ. ಸಪೋಸ್ ನೀವು ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಡೈರೆಕ್ಟಾಗಿ ತೊಗೋತೀರಿ, ಅಲ್ಲೇ ಅಡ್ಜಸ್ಟ್ಮೆಂಟ್ ತೋರಿಸ್ತೀರಿ ಅಂದರೆ ಕ್ಯಾಶ್ಗೆ ಮಾರ್ಕ್ ಮಾಡ್ಕೋತೀವಿ. ನೆಕ್ಸ್ಟ್ ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಇದೆ, ಇದಕ್ಕೂ ಕೂಡ ಅಷ್ಟೇ. ಇದು ಯಾವುದಕ್ಕೂ ಅಡ್ಜಸ್ಟ್ಮೆಂಟ್ ಆಗಿ ಬರೋದಲ್ಲ, ಕ್ಯಾಶಲ್ಲಿ ಅಡ್ಜಸ್ಟ್ ಆಗುತ್ತೆ ಅಷ್ಟೇ. ಸೊ ಸ್ಟಾಕ್ ಆ್ಯಂಡ್ ಫರ್ನಿಚರ್ ಟು ಬಿ ಡೆಪ್ರಿಸಿಯೇಟೆಡ್ ಇದೆ. ಇದು ಸ್ಟಾಕ್ ಮತ್ತು ಫರ್ನಿಚರ್ ಮೇಲೆ ಇಫೆಕ್ಟ್ ಆಗೋದ್ರಿಂದ ಸ್ಟಾಕ್ ಮತ್ತು ಫರ್ನಿಚರ್ ಮೇಲೆ ಒಂದು ಟಿಕ್ ಮಾರ್ಕ್ ಹಾಕೋತೀವಿ ಸಣ್ಣದಾಗಿ, ಅಡ್ಜಸ್ಟ್ಮೆಂಟ್ ಇದೆ ಅಂತ ಗೊತ್ತಾಗೋದಕ್ಕೆ. ಅದಾದ ನಂತರ PDD ಇಸ್ ರೆಡ್ಯೂಸ್ಡ್ ಬೈ 3000 ಅಂತ ಕೊಟ್ಟಿದ್ದಾರೆ. PDD ನಿಮ್ಗೆ ಗೊತ್ತೇ ಇದೆ, ಡೆಟರ್ಸ್ ಮೇಲೆ ಅಡ್ಜಸ್ಟ್ ಆಗುವಂಥದ್ದು. ಸೊ ಡೆಟರ್ಸ್ ಮೇಲೆ ಒಂದು ಮಾರ್ಕ್ ಮಾಡ್ಕೋತೀವಿ. ಹಾಗೆ 200 ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅನ್ನೋ ಐಟಮ್ ಇದ್ದರೆ ಅದಕ್ಕೆ ಮಾರ್ಕ್ ಮಾಡ್ಕೋತೀವಿ. ಸೊ ಅಲ್ಲಿಗೆ PDD ಒಂದು ಅಡ್ಜಸ್ಟ್ಮೆಂಟ್, ಫರ್ನಿಚರ್ ಮತ್ತು ಸ್ಟಾಕ್ ಇದ್ರ ಮೇಲೆ ಮಾರ್ಕ್ ಮಾಡ್ಕೊಂಡ್ವಿ. ಇದಾದ ನಂತರ 1 by 1 ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ಈ ಮೆಥಡಲ್ಲಿ. ಅಂದರೆ ಟ್ರಾನ್ಸ್ಫರ್ ಮಾಡೋದಂದರೆ ಹೇಗೆ, ಬ್ಯಾಲೆನ್ಸ್ ಶೀಟ್ ಐಟಮ್ಸ್ಗಳಿಗೆಲ್ಲ ಒಂದೊಂದು ಕಡೆ ನಾವು ಟ್ರಾನ್ಸ್ಫರ್ ಎಂಟ್ರಿ ಮಾಡ್ತೀವಿ. ಸೊ ಇದರಲ್ಲಿ ರೂಲ್ ಏನಪ್ಪ ಅಂದರೆ, ಲಯಬಿಲಿಟಿ ಸೈಡ್ ಐಟಮ್ಸ್ ಐದರ್ ಗೋಸ್ ಟು ನ್ಯೂ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಆರ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ಎನಿ ಅದರ್ ಅಕೌಂಟ್. ಯಾವುದೇ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಹೋಗುತ್ತೆ, ಇಲ್ಲಾಂದರೆ ಹೊಸ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹಾಗೆ ಅಸೆಟ್ ಸೈಡ್ ಐಟಮ್ಸ್ ಐದರ್ ಗೋಸ್ ಟು ಎನಿ ಅಕೌಂಟ್ ಡೆಬಿಟ್ ಸೈಡ್, ಯಾವುದೇ ಅಕೌಂಟಿನ ಡೆಬಿಟ್ ಸೈಡಿಗೆ ಎಂಟ್ರಿ ಆಗಬೇಕು, ಇಲ್ಲ ಅಂತಂದರೆ ನ್ಯೂ ಬ್ಯಾಲೆನ್ಸ್ ಶೀಟಿನ ಅಸೆಟ್ ಸೈಡಿಗೆ ಎಂಟ್ರಿ ಆಗಬೇಕು. ಸೊ ದಿಸ್ ಇಸ್ ದಿ ರೂಲ್ ಫಾರ್ ಟ್ರಾನ್ಸ್ಫರಿಂಗ್ ಐಟಮ್ಸ್ ಇನ್ ದಿ ಬ್ಯಾಲೆನ್ಸ್ ಶೀಟ್. ಎಲ್ಲದನ್ನು ಒಂದೊಂದು ಟೈಮ್ ನಾವು ಟ್ರಾನ್ಸ್ಫರ್ ಮಾಡ್ತಾ ಹೋಗಬೇಕು. ನಾನು ಆಲ್ರೆಡಿ ಟ್ರಾನ್ಸ್ಫರ್ ಎಂಟ್ರಿಗಳನ್ನು ಮಾಡಿದ್ದೀನಿ ರೆಡ್ ಇಂಕಲ್ಲಿ. ಸೊ ನೋಡ್ಬೋದು ನೀವು ಇಲ್ಲಿ ಲಯಬಿಲಿಟಿ ಸೈಡಲ್ಲಿ ಯಾವುದೆಲ್ಲ ಔಟ್ ಸೈಡರ್ ಲಯಬಿಲಿಟಿ ಇದೆ, ಹೊರಗಡೆ ಅವ್ರಿಗೆ ಕೊಡೋದಿದೆ, ಅದೆಲ್ಲ ಹೊಸ ಬ್ಯಾಲೆನ್ಸ್ ಶೀಟಲ್ಲಿ 1 by 1 ಎಂಟ್ರಿ ಆಗುತ್ತೆ. ಆ್ಯಂಡ್ ಅಡ್ಜಸ್ಟ್ಮೆಂಟ್ ಇದ್ದರೆ ಇನ್ನರ್ ಕಾಲಮಲ್ಲಿ ಬರ್ಕೊಳ್ಳಿ, ಒಂದು ಲೈನನ್ನು ಬಿಟ್ಬಿಡಿ, ಯಾಕಂದರೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋದಿರುತ್ತೆ. ಆ್ಯಂಡ್ ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ತೊಗೋಬೋದು. ಸೊ ಬಿಲ್ಸ್ ಪೇಯಬಲ್ಸ್, ಎಂಟ್ರಿ ಕ್ರೆಡಿಟರ್ಸ್,
ಎರಡನ್ನೂ ನಾವು ಔಟ್ಸೈಡರಿಗೆ ಕೊಡಬೇಕಾಗಿರೋದ್ರಿಂದ ಅದನ್ನು 1 by 1 ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಂಡ್ವಿ. 6,000 12,000. ನೆಕ್ಸ್ಟ್ ರಿಸರ್ವ್ ಫಂಡ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಮತ್ತು P&L ಅಕೌಂಟ್ ಸಪೋಸ್ ಇದ್ದರೆ, ಸೊ ಇದು ಮೂರು ಕೂಡ ಪಾರ್ಟ್ನರ್ ರಿಲೇಟೆಡ್ ಲಯಬಿಲಿಟಿ, ಅಂದರೆ ಪಾರ್ಟ್ನರ್ಗೆ ಹಂಚಬೇಕಾಗಿದ್ದು. ಸೊ ಆ ಥರದ್ದನ್ನು ನಾವು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ ಇದು ಮೂರು ಐಟಮನ್ನು. ಸೊ ಆ್ಯಸ್ ಇಟ್ ಈಸ್ ಇನ್ ಲಯಬಿಲಿಟಿ ಸೈಡ್, ಇಟ್ ಗೋಸ್ ಟು ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟ್ ಅಲ್ವಾ. ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾ ಇಲ್ಲ, ಇದೀಗ ಬೇರೆ ಅಕೌಂಟಿಗೆ ಹೋಗ್ತಾ ಇದೆ ಅಂದಮೇಲೆ ಕ್ರೆಡಿಟ್ ಸೈಡಿಗೆ ಎಂಟ್ರಿ ಆಗಬೇಕು. ಸೊ ನಾವಿಲ್ಲಿ ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಯಾವುದೇ ಅಕೌಂಟ್ಗಳಿಗೆ. ಹಾಗಂತ ಬ್ಯಾಲೆನ್ಸ್ ಶೀಟಿಗೆ ಡೆಬಿಟ್ ಕ್ರೆಡಿಟ್ ಇರಲ್ಲ, ಬಟ್ ಅದರ್ ಅಕೌಂಟ್ಸ್ಗಳಿಗೆ ಡೆಬಿಟ್ ಕ್ರೆಡಿಟ್ ಇರಲೇಬೇಕು. ಸೊ ಅಲ್ಲಿ ಕೂಡ ಎಂಟ್ರಿ ಮಾಡ್ತೀವಿ. ಮೊದಲಿಗೆ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸನ್ನು ಬರ್ಕೋತೀವಿ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 40,000 ಮತ್ತು 30,000 ಅಂತ ಹೇಳಿ. ಆಮೇಲೆ ರಿಸರ್ವ್ ಫಂಡನ್ನು ಹಂಚಬೇಕು. ಇದಕ್ಕೆ ನಾವು ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ ಕರಿತೀವಿ P&L ಅಕೌಂಟ್ ಮತ್ತು ರಿಸರ್ವ್ ಫಂಡಿಗೆ. ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿ ಹಂಚದೇ ಇಟ್ಟಿರುವಂಥ ಅಮೌಂಟನ್ನು ನಾವು ಈಗ ಹಂಚಬೇಕಾಗತ್ತೆ. ಅಡ್ಮಿಷನ್ ಆಗ್ತಾ ಇರೋದು ಹೊಸ ಪಾರ್ಟ್ನರ್ ಈಗ ಬರ್ತಾ ಇದ್ದಾನೆ, ಅವನಿಗೆ ಇದರಲ್ಲಿ ಪಾಲಿರಲ್ಲ. ಇದು ಹಳೆ ಪ್ರಾಫಿಟ್ ಆಗಿರೋದ್ರಿಂದ ಹಳೆಬ್ರಿಗೆ ಮಾತ್ರ ಪಾಲಿರುತ್ತೆ. ಆ್ಯಂಡ್ ಓಲ್ಡ್ ರೇಷೋದಲ್ಲಿ ಓಲ್ಡ್ ಪಾರ್ಟ್ನರ್ಸಿಗೆ ಇದನ್ನು ಹಂಚಬೇಕು. ಸೊ ಓಲ್ಡ್ ರೇಷೋ ಈಕ್ವಲ್ ಇದೆ. ಈಕ್ವಲಲ್ಲಿ ರಿಸರ್ವ್ ಫಂಡ್ 2,000 ಇಬ್ಬರಿಗೆ ಹಂಚ್ತೀವಿ, 1,000 1,000. ಸೊ ಇದೆರಡು ಎಂಟ್ರಿಗಳು ಇಲ್ಲಿ ಬಂದವು. ಇನ್ನು ಅಸೆಟ್ ಸೈಡಲ್ಲಿ ಇರೋದನ್ನು ನೋಡ್ತಾ ಹೋಗೋಣ. ಸೊ ಅಸೆಟ್ ಸೈಡಲ್ಲಿ ಮೊದಲನೇ ಐಟಮ್ ಕ್ಯಾಶ್ ಇದೆ. ನಾನಿಲ್ಲಿ ಕ್ಯಾಶ್ ಅಕೌಂಟ್ ಸಪ್ರೇಟಾಗಿ ಹಾಕ್ಕೊಂಡಿರೋದ್ರಿಂದ ಡೆಬಿಟ್ ಸೈಡಲ್ಲಿ, ಅಂದರೆ ಅಸೆಟ್ ಸೈಡ್ ಇರೋದೆಲ್ಲ ಡೆಬಿಟ್ ಸೈಡಿಗೆ ಹೋಗಬೇಕು, ಇಲ್ಲ ಅಸೆಟ್ ಸೈಡಿಗೆ ಹೋಗಬೇಕಲ್ಲ. ಸೊ ಇದು ಕ್ಯಾಶ್ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು, ಕ್ಯಾಶ್ ಅಕೌಂಟ್ ಅಂತ ಅಲ್ಲ. 2,000 ಇಲ್ಲಿ ತೊಗೊಂಡಿದ್ದೀನಿ. ಸೊ ಸಪೋಸ್ ನೀವು ಕ್ಯಾಶ್ ಅಕೌಂಟಿಗೆ ಡೈರೆಕ್ಟಾಗಿ ಎಂಟ್ರಿ ಮಾಡಿದರೆ ಬ್ಯಾಲೆನ್ಸ್ ಶೀಟಲ್ಲಿ, ಅವಾಗ ಅದನ್ನು ಇನ್ನರ್ ಕಾಲಮಲ್ಲಿ ತೊಗೊಂಡು ಸಫಿಷಿಯೆಂಟ್ ಸ್ಪೇಸನ್ನು ಬಿಟ್ಕೊಳ್ಳಿ, ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅದಕ್ಕೋಸ್ಕರ. ಇಲ್ಲಿ ಪಾರ್ಟ್ನರ್ ರಿಲೇಟೆಡ್ ಅಂತ ಬರೋದು P&L ಅಕೌಂಟ್ ಮಾತ್ರ. ಸಪೋಸ್ ಅದು ಕೊಟ್ಟಿದ್ರೆ P&L ಅಕೌಂಟನ್ನು, ಅವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ರಿಸರ್ವ್ ಫಂಡ್ ಹೇಗೆ ಕ್ರೆಡಿಟ್ ಸೈಡಲ್ಲಿ ಬಂತು, P&L ಅಕೌಂಟ್ ಅಸೆಟ್ ಸೈಡಲ್ಲಿ ಇದ್ದರೆ ಡೆಬಿಟ್ ಸೈಡಿಗೆ ಹೋಗುತ್ತೆ, ಅದೇ ಲಯಬಿಲಿಟಿ ಸೈಡಿಗೆ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರುತ್ತೆ. ಸೊ ರೂಲ್ ನೆನ್ಪಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಐಟಮ್ಸಲ್ಲಿ ಲಯಬಿಲಿಟಿ ಸೈಡ್ ಗೋಸ್ ಟು ಕ್ರೆಡಿಟ್ ಸೈಡ್ ಅಥವಾ ಹೊಸ ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡ್. ಹಾಗೆ ಅಸೆಟ್ ಸೈಡ್ ಐಟಮ್ಸ್ ಗೋಸ್ ಟು ಡೆಬಿಟ್ ಸೈಡ್ ಆಫ್ ಎನಿ ಅಕೌಂಟ್ ಆರ್ ಅಸೆಟ್ ಸೈಡ್ ಆಫ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಹಾಗಾಗಿ ಇಲ್ಲಿ P&L ಅಕೌಂಟ್ ಏನಿಲ್ಲ, ಉಳಿದೆಲ್ಲ ಅಸೆಟ್ಗಳನ್ನು 1 by 1 ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ಟಾಕ್ 23,000 ಕೊಟ್ಟಿದ್ದಾರೆ. ಇನ್ನರ್ ಕಾಲಮಲ್ಲಿ ಬರ್ಕೋತೀನಿ ಆ್ಯಸ್ ದೆರ್ ಈಸ್ ಸಮ್ ಅಡ್ಜಸ್ಟ್ಮೆಂಟ್. ಆ್ಯಂಡ್ ಒಂದು ಸ್ಪೇಸನ್ನು ಬಿಟ್ಕೋತೀವಿ ಇಲ್ಲಿ ಅಡ್ಜಸ್ಟ್ ಮಾಡೋದಕ್ಕೆ. ಹಾಗೆಯೇ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಅದಕ್ಕೇನು ಅಡ್ಜಸ್ಟ್ಮೆಂಟ್ ಇಲ್ಲ, ಔಟರ್ ಕಾಲಮಲ್ಲಿ ಡೈರೆಕ್ಟಾಗಿ ತೊಗೊಂಡ್ವಿ. ಹಾಗೆ ಸನ್ಟ್ರಿ ಡೆಟರ್ಸ್ ಇನ್ನರ್ ಕಾಲಮಲ್ಲಿ 25,000 ಇದೆ ನೋಡಿ, ಅದರಲ್ಲಿ PDD ಲೆಸ್ ಮಾಡಿದ್ದಾರೆ 5,000. ಸೊ ಇದಕ್ಕೆ ಯಾವ ರೀತಿಯಾಗಿ ಬರ್ಕೋಬೇಕಪ್ಪ ಅಂದರೆ ಈ ರೀತಿಯಾಗಿ ಬರ್ಕೊಂಡ್ರೆ ಈಸಿ ಆಗುತ್ತೆ. ಸೊ 25,000 ಇನ್ನರ್ ಕಾಲಮಲ್ಲಿ ಹಾಗೆ ಬರ್ಕೋತೀವಿ. PDD ಲೆಸ್ PDD ಅಂತ ಬರ್ಕೊಂಡು, ಈಗ ಅಡ್ಜಸ್ಟ್ಮೆಂಟಲ್ಲಿ ಮತ್ತೆ PDD ಇನ್ಕ್ರೀಸ್ ಡಿಕ್ರೀಸ್ ಕೊಟ್ಟಿದ್ದಾರಲ್ವಾ, ಹಾಗಾಗಿ ಈ PDDಗೆ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ನಾವೇನು ಮಾಡೋಣ, ಲೆಸ್ PDD ಅಂತ ಬರೆದು 1 ಲೈನ್ ಕೆಳಗಡೆ ಇಲ್ಲಿ ಕೊಟ್ಟಿರೋ 5,000 ಹಾಗೆ ಬರೆದಿಟ್ಕೊಳ್ಳೋಣ. ಇದು ಓಲ್ಡ್ PDD ಆಗಿರುತ್ತೆ. ಇದಕ್ಕೆ ಈಗ ಇನ್ಕ್ರೀಸೋ ಡಿಕ್ರೀಸೋ ಆಗೋದಿದೆ, ಅದನ್ನು ಆ್ಯಡ್ ಆರ್ ಲೆಸ್ ಮಾಡಿ ಆಮೇಲೆ ಇಲ್ಲಿ ತಗೊಳ್ಳೋಣ. ಹಾಗಾಗಿ ಈ ಥರ ಸ್ಪೇಸ್ ಬಿಟ್ಕೊಂಡಿರೋದು. ಇದಾದಮೇಲೆ ಫರ್ನಿಚರ್ ಕೊಟ್ಟಿದ್ದಾರೆ, ಫರ್ನಿಚರ್ಗೆ ಕೂಡ ಅಡ್ಜಸ್ಟ್ಮೆಂಟ್ ಇದೆ 5,000 ಇನ್ನರ್ ಕಾಲಮಲ್ಲಿ. ಸೊ ಇದಿಷ್ಟು ಎಂಟ್ರಿ ಆದಮೇಲೆ ಟ್ರಾನ್ಸ್ಫರ್ ಎಂಟ್ರಿ ಅಂತ ಕರೆದು ಇದಕ್ಕೆ. ಇದಾದಮೇಲೆ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಆನ್ 1/4/2024 ದೇ ಅಡ್ಮಿಟ್ ವಿನಾಯಕ್ ಆ್ಯಸ್ ಎ ನ್ಯೂ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇದಕ್ಕೆ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಡೇಟ್ ಹಾಕಿ ಬರ್ಕೊಂಡಿರಬೇಕು. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2024. ಸೊ ಯಾವ ಡೇಟಿಗೆ ಅಡ್ಮಿಷನ್ ಆಗಿದೆ ಆ ಡೇಟಿಗೆ ತೊಗೋತೀವಿ. ಆಫ್ಟರ್ ಅಡ್ಮಿಷನ್ ಅಂತ ಹೇಳಿನೇ ಬರೀಬೇಕಾಗತ್ತೆ. ಹಾಗೆ ಎಲ್ಲ ಅಕೌಂಟ್ಗಳಿಗೆ ಕೂಡ ಕರೆಕ್ಟಾಗಿ ಫಾರ್ಮೇಟ್ ಹಾಕೋದು ಕೂಡ ಇಂಪಾರ್ಟೆಂಟ್. ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡಬೇಕಾಗತ್ತೆ, ಅಮೌಂಟ್ಗಳಿಗೆ ರುಪೀಸ್ ಬರೀಬೇಕಾಗತ್ತೆ. ಹಾಗೆ ಕರೆಕ್ಟಾಗಿ ಕ್ಲೀನಾಗಿ ಫಾರ್ಮ್ಯಾಟಿನ ಹೆಡ್ಡಿಂಗನ್ನು ಹಾಕಬೇಕಾಗತ್ತೆ. ಸೊ ಇದೆಲ್ಲ ಮಸ್ಟ್ ಆಗಿರುತ್ತೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ಈ ಥರ ನೀಟಾಗಿ ರಿಪ್ರೆಸೆಂಟ್ ಮಾಡಿದ್ರೆ ಮಾತ್ರ ನೀವು ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಸಾಧ್ಯವಾದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಕೂಡ ಯಾವ ರೀತಿ ಎಕ್ಸಾಮಲ್ಲಿ ಮಾಡ್ತಿರೋ ಅದೇ ಮೆಥಡನ್ನು ಫಾಲೋ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅಂದರೆ ಅಮೌಂಟ್ ಬರೆಯೋದಿರ್ಬೋದು, ಡೆಬಿಟ್ ಕ್ರೆಡಿಟ್ ಮೆನ್ಷನ್ ಮಾಡೋದಿರ್ಬೋದು, ಕರೆಕ್ಟಾಗಿ ನೀಟಾಗಿ ಫಾರ್ಮ್ಯಾಟ್ ಹಾಕ್ಕೊಳ್ಳೋದಿರ್ಬೋದು. ಸೊ ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ ಒಂದು ಎಷ್ಟು ಟೈಮ್ ಬೇಕಾಗ್ಬೋದು ಅನ್ನೋದು ಅಂದಾಜಾಗುತ್ತೆ, ಮತ್ತು ನೀಟಾಗಿ ಬರೆಯೋದು ಪ್ರಾಕ್ಟೀಸ್ ಆಗುತ್ತೆ. ಆಯಿತಾ? ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಪಾರ್ಟ್. ಇದಾದ ನಂತರ ನೆಕ್ಸ್ಟು ನಾವು ಅಡ್ಜಸ್ಟ್ಮೆಂಟಿಗೆ ಹೋಗ್ತೀವಿ. ಸೊ 1/4/2025 ಅವರಿಗೆ ವಿನಾಯಕ್ ಅನ್ನೋನು ಅಡ್ಮಿಷನ್ ಆಗ್ತಾ ಇದ್ದಾನೆ. ಆ್ಯಂಡ್ ಆಫರ್ಡ್ ಹಿಮ್ 1/4 ಶೇರ್ ಇನ್ ದಿ ಫ್ಯೂಚರ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ. ಅವನಿಗೆ 1/4 ಪ್ರಾಫಿಟ್ ಸಿಗ್ತಾ ಇದೆ. ಅದಾದಮೇಲೆ ಮುಂದೆ ಹೋದ್ವಿ. ಹಿ ಶುಡ್ ಬ್ರಿಂಗ್ ಇನ್ ₹30,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ 20,000 ಟುವರ್ಡ್ಸ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಅವನು 30,000 ಕ್ಯಾಪಿಟಲ್ ಆಗಿ 20,000 ಗುಡ್ ವಿಲ್ ಆಗಿ ತರ್ತಾ ಇದ್ದಾನಂತೆ. ಈ ಅಡ್ಜಸ್ಟ್ಮೆಂಟ್ಗಳಿಗೆ ನಾವು ಬ್ಲ್ಯಾಕ್ ಇಂಕನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗೋಣ. ಜಸ್ಟ್ ಟು ಕ್ಲಾರಿಫೈ, ಯಾವುದು ಎಲ್ಲಿಂದ ಬಂದಿದೆ ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಬೇರೆ ಬೇರೆ ಇಂಕ್ಗಳನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಗುಡ್ ವಿಲ್ ಮತ್ತು
ಕ್ಯಾಪಿಟಲನ್ನು ತಂದಿದ್ದನ್ನು ಸೇರಿಸಿ ಒಟ್ಟಿಗೆ ಎಂಟ್ರಿ ಹಾಕ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಮೌಂಟ್ ಬಂದರೆ ಅಥವಾ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಆಗುತ್ತೆ. ಕ್ಯಾಪಿಟಲ್ ಅಕೌಂಟಿನ ರೂಲೇ ಅದು ಅಲ್ವಾ, ಕ್ರೆಡಿಟ್ ಇನ್ಕ್ರೀಸಸ್ ಡೆಬಿಟ್ ಡಿಕ್ರೀಸಸ್. ಹಾಗಾಗಿ ನಾವಿಲ್ಲಿ ತೊಗೋತೀವಿ ಕ್ರೆಡಿಟ್ ಸೈಡಲ್ಲಿ ಬೈ ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ್. ಇಲ್ಲಿ ಯಾವುದಿದೆ ಅದನ್ನು ತೊಗೋತೀವಿ. ಸೊ ಪ್ರಾಬ್ಲಮಲ್ಲಿರೋದು ಕ್ಯಾಶ್ ಅಕೌಂಟ್ ಅಲ್ವಾ, ಹಾಗಾಗಿ ಕ್ಯಾಶ್ ಅಂತ ತೊಗೊಂಡ್ವಿ. ಬ್ರ್ಯಾಕೆಟಲ್ಲಿ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅಂತ ತೊಗೊಳ್ಳೋಣ, ಎರಡು ಸೇರಿಸಿ ಹಾಕ್ತೀವಿ. ಸೊ ಇದರಲ್ಲಿ 30,000 ಕ್ಯಾಪಿಟಲ್ ಇದೆ, 20,000 ಗುಡ್ ವಿಲ್ ಇದೆ, ಎರಡು ಸೇರಿಸಿ 50,000 ಆಗುತ್ತೆ. ಅದನ್ನು ಇಲ್ಲಿ ತೊಗೋತೀವಿ 50,000 ಅಂತ ಹೇಳಿ. ಇದು ಒಂದು ಎಂಟ್ರಿ ಆಯಿತು. ಪ್ರತಿ ಅಡ್ಜಸ್ಟ್ಮೆಂಟ್ಗಳಿಗೆ ಎರಡೆರಡು ಇಫೆಕ್ಟ್, ಕನಿಷ್ಠ 2 ಇಫೆಕ್ಟ್ ಇರುತ್ತೆ. ಸೊ ನಾವು ಬ್ಯಾಲೆನ್ಸ್ ಶೀಟ್ಗಳಲ್ಲಿ ಇರುವಂಥ ಐಟಮ್ಗಳನ್ನು ಒಂದೊಂದು ಟೈಮ್ ಟ್ರಾನ್ಸ್ಫರ್ ಮಾಡ್ಕೊಂಡು ಬಂದ್ವಿ, ಬಟ್ ಅಡ್ಜಸ್ಟ್ಮೆಂಟ್ಗೆ ಕನಿಷ್ಠ 2 ಇಫೆಕ್ಟ್ಗಳನ್ನು ಕೊಡ್ತಾ ಹೋಗಬೇಕಾಗತ್ತೆ. ಮೊದಲನೇ ಇಫೆಕ್ಟ್ ಇಲ್ಲಿ ಕೊಟ್ವಿ. ಸೊ ಇದಕ್ಕೆ ಅಪೋಸಿಟ್ ಎಂಟ್ರಿ ನೋಡಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಬಂದಿದೆ ಅಂದಮೇಲೆ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಆಗಬೇಕು. ಸೊ ಈ ರೀತಿ ಅಪೋಸಿಟ್ ಎಂಟ್ರಿ ಹಾಕೋದಕ್ಕೆ ಈಸಿ ಆಗಲಿ ಅಂತಲೇ ನಾನು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡಿರೋದು. ಸಪೋಸ್ ನೀವು ಮಾಡಿಲ್ಲ ಅಂದರೆ ಅದರಲ್ಲಿ ಪ್ಲಸ್ ಮಾಡಬೇಕಾ ಮೈನಸ್ ಮಾಡಬೇಕಾ ಅನ್ನೋದು ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್ ಆಗುತ್ತೆ. ಅದಾಗಲ್ಲ ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು, ಆ ಮೆಥಡನ್ನು ಕೂಡ ಬ್ಯಾಲೆನ್ಸ್ ಶೀಟಲ್ಲಿನೇ ಡೈರೆಕ್ಟಾಗಿ ಕ್ಯಾಶಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಸೊ ಟು ಅಪೋಸಿಟ್ ಅಕೌಂಟನ್ನು ಬರಿತೀವಿ. ಇಲ್ಲಿ ವಿನಾಯಕ್ ಕಾಲಮಲ್ಲಿ ಅಮೌಂಟ್ ಬಂದಿದೆ, ಸೊ ಟು ವಿನಾಯಕ್ಸ್ ಕ್ಯಾಪಿಟಲ್ ಅಂತ ಬರಿಬೇಕಾಗತ್ತೆ. 50,000 ಇದೆ, ಅದನ್ನು ಹಾಗೆ ಬರಿತೀವಿ. ಇದು ಒಂದು ಇಫೆಕ್ಟ್ ಆಯಿತು. ಯಾವುದಕ್ಕೆ? ಗುಡ್ ವಿಲ್ ಮತ್ತು ಕ್ಯಾಪಿಟಲನ್ನು ತಂದಿದ್ದಕ್ಕೆ. ಸೊ ಗುಡ್ ವಿಲ್ಲಿಗೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ತಂದಿರೋದಕ್ಕಷ್ಟೇ ಎಂಟ್ರಿ ಇರಲ್ಲ, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಕೂಡ ಎಂಟ್ರಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಇದಕ್ಕೆ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಅವ್ರು ಕೊಟ್ಟಿಲ್ಲ ಅಂದರೂ ಕಂಪಲ್ಸರಿ ಮಾಡಲೇಬೇಕು. ಅಂದರೆ ಇಲ್ಲಿ ವಿನಾಯಕ್ ಅನ್ನೋನು 20,000 ಗುಡ್ ವಿಲ್ಲನ್ನು ತಂದಿದ್ದಾನೆ. ಇದಕ್ಕೆ ನಾವು ಅಡ್ಮಿಷನಲ್ಲಿ ಯಾಕೆ ಇಫೆಕ್ಟನ್ನು ಕೊಡ್ತೀವಿ ಅಂತ ಗೊತ್ತಾದರೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಸುಲಭ ಆಗುತ್ತೆ. ವೆರಿ ಸಿಂಪಲ್. ಆ 20,000 ಅವನ ಶೇರ್ ಆಫ್ ಗುಡ್ ವಿಲ್ಲನ್ನು ತಂದಿದ್ದಾನಲ್ಲ, ಅದು ಬಿಸ್ನೆಸ್ಸಿನ ರೆಪ್ಯುಟೇಷನಲ್ಲಿ ಅವನ ಪಾರ್ಟ್ ಆಗಿರುತ್ತೆ. ಆಯಿತಾ, 20,000 ಅವನ ಪಾರ್ಟ್. ಇದನ್ನು ಯಾಕೆ ಅವನು ತರಬೇಕಪ್ಪ ಅಂತಂದರೆ ನೋಡಿ, ಇಷ್ಟು ದಿನ ತುಂಬ ಕಷ್ಟಪಟ್ಟು ದುಡಿದು ಒಳ್ಳೆ ಹೆಸರನ್ನು ಸಂಪಾದಿಸಿರೋರು, ರೆಪ್ಯುಟೇಷನನ್ನು ಸಂಪಾದಿಸಿರೋರು ಯಾರು? ಓಲ್ಡ್ ಪಾರ್ಟ್ನರ್ಸ್. ಸೊ ಈಗ ಹೊಸಬ ಬಂದಿದ್ದಾನೆ, ಅವನಿಗೆ ಒಂದೊಳ್ಳೆ ಪ್ರಾಫಿಟ್ ಸಿಗ್ತಾ ಇದೆ, ಒಂದೊಳ್ಳೆ ಹೆಸರಿರುವಂಥ ಫರ್ಮಲ್ಲಿ ಸ್ಥಾನ ಸಿಗ್ತಾ ಇದೆ ಅಂತಂದಮೇಲೆ ಆ ಒಂದು ಅಡ್ವಾಂಟೇಜ್ ಅವನಿಗೆ ಯಾರಿಂದ ಸಿಕ್ಕಿದೆ? ಓಲ್ಡ್ ಪಾರ್ಟ್ನರ್ಸಿಂದ. ಸೊ ಅವರು ಪ್ರಾಫಿಟಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡ್ಕೋತಾ ಇದ್ದಾರೆ. ಸೊ ಇದೆಲ್ಲ ಕಾರಣದಿಂದಾಗಿ ಆ ರೆಪ್ಯುಟೇಷನಲ್ಲಿ ಅವನ ಪಾರ್ಟ್ ಎಷ್ಟು ಬರುತ್ತಲ್ಲ ಅದನ್ನು ಅವರಿಗೆ ಅವನು ಕಂಪನ್ಸೇಷನ್ ರೂಪದಲ್ಲಿ ಕೊಡಬೇಕಾಗತ್ತೆ. ವೆರಿ ಸಿಂಪಲ್. ಹೊಸ ಪಾರ್ಟ್ನರ್ ಹಳೆ ಪಾರ್ಟ್ನರ್ಸಿಗೆ ಅದನ್ನು ಕಂಪನ್ಸೇಷನ್ ರೂಪದಲ್ಲಿ ಕೊಡಬೇಕು. ಸೊ ಅಂದಮೇಲೆ ಹೊಸ ಪಾರ್ಟ್ನರ್ ಅಕೌಂಟಿಂದ ಆ ಗುಡ್ ವಿಲ್ ಅಮೌಂಟನ್ನು ಕಟ್ ಮಾಡಬೇಕು ಅಥವಾ ತೆಗಿಬೇಕು, ಹಾಗೆ ಹಳೆ ಪಾರ್ಟ್ನರ್ಸಿಗೆ ಅದನ್ನು ಕೊಡಬೇಕು ಅಲ್ವಾ. ಸೊ ಈಗ ಈ ಕಡೆ ಬಂದರೆ ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಆಯಿತು. ಅದನ್ನು ಡಿಕ್ರೀಸ್ ಮಾಡಬೇಕಂದ್ರೆ ಅಪೋಸಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ವಿನಾಯಕ್ ಅಕೌಂಟಿಂದ ಅಮೌಂಟನ್ನು ತೆಗಿಬೇಕು. ಆದರೆ ತೆಗೆಯೋವಾಗ ಒಂದೇ ಸಲಕ್ಕೆ 20,000ನ ತೆಗೆಯೋ ಹಾಗಿಲ್ಲ. ನೋಡಿ, ಗುಡ್ ವಿಲ್ ಅಮೌಂಟ್ 20,000 ಇದೆ, ಅದನ್ನು ಇಬ್ಬರಿಗೆ ಕೊಡಬೇಕು. ಅವನು ತೆಗೆದು ಇಬ್ಬರಿಗೆ ಕೊಡಬೇಕಾಗಿರೋದ್ರಿಂದ ಅವರ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಕೊಡಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ಗೆ ನಮಗಿರೋ ಇನ್ಫಾರ್ಮೇಷನ್ ಏನು? ಇಲ್ಲಿ ಓಲ್ಡ್ ರೇಷಿಯೋ ಮಾತ್ರ. ಸೊ ಮತ್ತೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಬಗ್ಗೆ ಏನು ಕೊಟ್ಟಿಲ್ಲ, NPSR ಬಗ್ಗೆನೂ ಏನು ಕೊಟ್ಟಿಲ್ಲ, ಅಥವಾ ಮತ್ತೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಒಂದು ಹೊಸ ಪಾರ್ಟ್ನರ್ನ ಶೇರ್ ಇದೆ, ಮತ್ತೊಂದು ಓಲ್ಡ್ ರೇಷಿಯೋ ಇದೆ. ಇದು ಎರಡೇ ಇದ್ದಾಗ ಸ್ಯಾಕ್ರಿಫೈಸ್ ರೇಷಿಯೋ ಓಲ್ಡ್ ರೇಷಿಯೋಗೆ ಈಕ್ವಲ್ ಆಗಿರುತ್ತೆ. ಸೊ ಓಲ್ಡ್ ರೇಷಿಯೋ ಇಲ್ಲಿ ಈಕ್ವಲ್ ಇದೆ ಅಂದಮೇಲೆ 1:1 ಅರ್ಧ ಅರ್ಧ ಹಂಚ್ಕೋತಾರೆ. 20,000ನ ಅವರಿಬ್ಬರಿಗೆ ಅವನು ಹಂಚಬೇಕಲ್ಲ, ಅಂದರೆ 10,000 ಒಬ್ಬೊಬ್ಬರಿಗೆ ಕೊಡ್ತಾನೆ. ಸೊ ಅವನ ಅಕೌಂಟಿಂದ ತೆಗೆಯುವಾಗ ಅಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡಲ್ಲಿ ತೆಗೆಯುವಾಗ ಇಬ್ಬರಿಗೆ ಕೊಡೋದನ್ನು ಸಪ್ರೇಟಾಗಿ ಬರಿಬೇಕು. 10,000 ಇದಾದ ನಂತರ ಯಾರಿಗೆ ಕೊಡಬೇಕಲ್ಲ ಅವರ ಅಕೌಂಟ್ ಕ್ರೆಡಿಟ್ ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ. ಸೊ ಕ್ರೆಡಿಟಲ್ಲಿ ಅವರ ಅಕೌಂಟಲ್ಲಿ ನಾವು ಅಮೌಂಟನ್ನು ಬರಿತೀವಿ 10,000. ಈ ವಿನಾಯಕ್ ಅಕೌಂಟಿಂದ ತೆಗೆದ್ವಿ, ನಾರಾಯಣ್ ಮತ್ತು ಗೋಪಾಲ್ ಅಕೌಂಟಿಗೆ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಅಮೌಂಟನ್ನು ಫಸ್ಟ್ ಹಾಕ್ಕೊಳ್ಳಿ. ಅದಾದ ನಂತರ ಹಿಂದ್ಗಡೆಗೆ ಹೆಸರನ್ನು ಬರೆಯೋಣ. ಇಲ್ಲಿ ನೋಡಿ, ವಿನಾಯಕ್ ಇಬ್ಬರಿಗೆ ಇದನ್ನು ಕೊಡ್ತಾ ಇದ್ದಾನೆ. ಯಾರಿಗೆ ಕೊಡ್ತಿದ್ದಾನೆ ಅವ್ರ ಹೆಸರನ್ನು ಇಲ್ಲಿ ಹಿಂದ್ಗಡೆ ಬರಿಬೇಕು. ಟು ನಾರಾಯಣ್ ಕ್ಯಾಪಿಟಲ್ ಅಂತ ಬರಿತೀವಿ. ಇಲ್ಲಿ ಫಸ್ಟ್ 10,000 ಕೊಡ್ತಾ ಇರೋದು ನಾರಾಯಣಿಗೆ. ಕ್ಯಾಪಿಟಲ್ ಅಂತ ಬರಿಬೇಕು ನೀವು ಇಲ್ಲಿ, ಇಲ್ಲಾಂದರೆ ತಪ್ಪಾಗುತ್ತೆ. ಹಾಗೆ ಇನ್ನೊಂದು 10,000 ಕೊಡ್ತಾ ಇರೋದು ಗೋಪಾಲ್ಗೆ. ಸೊ ಟು ಗೋಪಾಲ್ಸ್ ಕ್ಯಾಪಿಟಲ್ ಅಂತ ಬರಿತೀವಿ. ಓಕೆ, ಆಮೇಲೆ ಇಲ್ಲಿ 10,000 ಕ್ರೆಡಿಟ್ ಮಾಡಿದ್ದೀವಲ್ಲ, ಇದ್ರ ಹಿಂದ್ಗಡೆ ಕೊಟ್ಟಿರೋರು ಯಾರೋ ಅವ್ರ ಹೆಸರನ್ನು ಬರಿಬೇಕು. ನಾರಾಯಣ್ ಮತ್ತು ಗೋಪಾಲ್ ಕಾಲಮಲ್ಲಿ ಅಮೌಂಟ್ ಬಂದಿದೆ, ಮತ್ತೊಬ್ಬ ಉಳಿದವನು ಯಾರು? ವಿನಾಯಕ್. ಸೊ ಅವನ ಹೆಸರನ್ನು ತಗೋತೀವಿ, ವಿನಾಯಕ್ಸ್ ಕ್ಯಾಪಿಟಲ್. ಆ್ಯಂಡ್ ಇದಕ್ಕೆ ನಾವು ಒಂದು ಕಡೆಗೆ ಅದು ಏನಂತ ಹೇಳಿ ತೋರಿಸ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಬರಿತೀನಿ ನೋಡಿ, ಗುಡ್ ವಿಲ್ ಡಿಸ್ಟ್ರಿಬ್ಯೂಟೆಡ್ ಇನ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತೋರಿಸ್ಬೇಕಾಗತ್ತೆ. SR ಅಂತ ಬರೆದ್ರೆ ಸಾಕು. ಇಲ್ಲಿ 1:1 ಇದೆ ಸ್ಯಾಕ್ರಿಫೈಸ್ ರೇಷಿಯೋ. ಇದು ಓಲ್ಡ್ ರೇಷಿಯೋ ಅಲ್ಲ, ನಿಮ್ಮ ಗಮನಕ್ಕಿರಲಿ.
ಸೊ ಇದೇ ರೀತಿ ನರೇಷನ್ಗಳನ್ನು ನಾವು ಬರೆದು ತೋರಿಸ್ಬೇಕಾಗತ್ತೆ. ಐದರ್ ಇಲ್ಲಿ ಬರಿಬೋದು, ಇಲ್ಲಾಂದರೆ ಈ ಕಡೆ ಬರಿಬೋದು. ನಿಮಗೆ ಎಲ್ಲಿ ಜಾಗ ಇದೆ ಅಲ್ಲಿ ಬರಿಬೋದು. ಸೊ ಈ ರೀತಿ ಎಂಟ್ರಿ ಮಾಡ್ಕೊಂಡ್ವಿ. ಇದು ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ಗೆ. ಸೊ ಇದನ್ನೆಲ್ಲೂ ಕೊಟ್ಟಿರಲ್ಲ ಈ ಥರ ಅಡ್ಜಸ್ಟ್ಮೆಂಟನ್ನು. ಆದರೆ ಗುಡ್ ವಿಲ್ ತಂದಿದ್ದಾನೆ ಅಂತಂದರೆ ಅಥವಾ ಗುಡ್ ವಿಲ್ ವ್ಯಾಲ್ಯೂ ಆಗಿದೆ ಅಂದರೆ ಈ ರೀತಿ ಅಡ್ಮಿಷನಲ್ಲಿ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು ಮಸ್ಟ್ ಆಗಿರುತ್ತೆ. ಗುಡ್ ವಿಲ್ ತಂದಿದ್ರೆ ಒಂದು ಹೊಸ ಎಂಟ್ರಿ ಬರುತ್ತೆ ಕ್ಯಾಶ್ ಅಕೌಂಟ್ ಅಂತೇಳಿ, ಅಥವಾ ಗುಡ್ ವಿಲ್ ವ್ಯಾಲ್ಯೂ ಆಗಿದ್ದರೆ ಈ ಎಂಟ್ರಿ ಬರಲ್ಲ, ಬರೀ ಈ ರೀತಿ ಡಿಸ್ಟ್ರಿಬ್ಯೂಷನ್ ಎಂಟ್ರಿ ಮಾತ್ರ ಬರುತ್ತೆ. ಇದು ನಿಮಗೆ ಗೊತ್ತಿರಲಿ. ಇದಾದ ನಂತರ ಸೆಕೆಂಡ್ ಅಡ್ಜಸ್ಟ್ಮೆಂಟಿಗೆ ಹೋಗ್ತೀವಿ. ಹಾಫ್ ಆಫ್ ದಿ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್ ಆಸ್ ಪರ್ AS26 ಅಂತ ಇದೆ. ಸೊ ಇಲ್ಲಿ AS26 ಅಂದರೆ ಮತ್ತೇನಲ್ಲ, ಎಲ್ಲೂ ನಾವು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಶೋ ಮಾಡ್ದೇನೆ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಅದು AS26 ಆಗಿರುತ್ತೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಗುಡ್ ವಿಲ್ಲನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಕ್ಕೆ ಎಂಟ್ರಿ ಹಾಕಬೇಕು. ಹಾಫ್ ಆಫ್ ದಿ ಗುಡ್ ವಿಲ್ಲನ್ನು ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ ನೋಡಿ. ಇವರಿಬ್ಬರ ಅಕೌಂಟಿಗೆ ನಾವು ಕ್ರೆಡಿಟ್ ಮಾಡಿದ್ವಿ ಅಂದರೆ ಕೊಟ್ಟಿದ್ವಿ, ಅವ್ರ ಅಕೌಂಟ್ ಇನ್ಕ್ರೀಸ್ ಆಗಿತ್ತು 10,000. ಈಗ ಅದರಲ್ಲಿ ಹಾಫ್ ಆಫ್ ದಿ ಗುಡ್ ವಿಲ್ಲನ್ನು ಅವರು ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ. ಫುಲ್ಲಿ ವಿತ್ಡ್ರಾನ್ ಅಂದರೆ 10,000 ಪೂರ್ತಿಯಾಗಿ ವಿತ್ಡ್ರಾ ಮಾಡ್ಕೋತಾರೆ. ಹಾಫ್ ವಿತ್ಡ್ರಾನ್ ಅಂದರೆ ಅದರ ಅರ್ಧವನ್ನು, ಅವರಿಗೆ ಎಷ್ಟು ಶೇರ್ ಬಂದಿದೆ ಅದರಲ್ಲಿ ಅರ್ಧ. ಸೊ ಇವನಿಗೆ 10,000 ಬಂದಿದೆ, ಇವನಿಗೆ 10,000 ಬಂದಿದೆ, ಅದರ ಅರ್ಧ ಅಂದರೆ 5,000 ವಿತ್ಡ್ರಾ ಮಾಡ್ಕೋತಾರೆ. ವಿತ್ಡ್ರಾ ಮಾಡಿಕೊಂಡ್ರೆ ಅಪೋಸಿಟ್ ಸೈಡಲ್ಲಿ ಎಂಟ್ರಿ. ಸೊ ಇಲ್ಲಿ 10,000 ಇವರು ಕ್ರೆಡಿಟ್ ಮಾಡಿದ್ದೀವಿ, ಈಗ ಡೆಬಿಟ್ ಮಾಡ್ತೀವಿ. ಇಲ್ಲಿ ತೊಗೊಳ್ಳೋಣ, ಫಸ್ಟ್ ಅಮೌಂಟ್ ಬರೆದ್ಬಿಡೋಣ, 5,000 ಮತ್ತು 5,000. ಸೊ ಇದಕ್ಕೆ ಹಿಂದ್ಗಡೆಗೆ ಟು ಕ್ಯಾಶ್ ಅಂತ ಬರಿತೀವಿ. ವಿತ್ಡ್ರಾ ಮಾಡ್ಕೊಳ್ಳೋದು ಕ್ಯಾಶಲ್ಲಾಗಿರುತ್ತೆ. ಕ್ಯಾಶ್ ಇದ್ದರೆ ಕ್ಯಾಶ್, ಇಲ್ಲ ಅಂದರೆ ಬ್ಯಾಂಕ್ ಇದ್ದರೆ ಬ್ಯಾಂಕ್. ಈ ರೀತಿ ಬರೆದ್ವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ತೋರಿಸ್ಬೇಕು. ಈ ರೀತಿ ಎಲ್ಲಿ ನೆಸೆಸರಿ ಇದೆಯೋ ಅಲ್ಲೆಲ್ಲ ಒಂದಷ್ಟು ನರೇಷನ್ಗಳನ್ನು ನಾವು ಕ್ಲಿಯರಾಗಿ ಬರಿಬೇಕಾಗತ್ತೆ. ಇದು ಕೂಡ ಮಾರ್ಕ್ಸಲ್ಲಿ ಕೌಂಟ್ ಆಗುತ್ತೆ. ಇನ್ನು ಇದಕ್ಕೆ ಇನ್ನೊಂದು ಇಫೆಕ್ಟ್ ನೋಡಿ, ಗುಡ್ ವಿಲ್ ಹಾಫ್ ವಿತ್ಡ್ರಾನ್ ಆಗಿದ್ದಕ್ಕೆ ಒಂದು ಇಫೆಕ್ಟನ್ನು ಇಲ್ಲಿ ಕೊಟ್ವಿ. ಇದಕ್ಕೆ ಅಪೋಸಿಟ್ ಎಂಟ್ರಿ ಕೊಡಬೇಕಲ್ವಾ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟಲ್ಲಿ 2 ಕ್ಯಾಶ್ ಬಂದಿದೆ, ಇದಕ್ಕೆ ಅಪೋಸಿಟ್ ಎಂಟ್ರಿ ಕ್ಯಾಶ್ ಅಕೌಂಟಲ್ಲಿ ಅಪೋಸಿಟ್ ಸೈಡಲ್ಲಿ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬರಿತೀವಿ. ಯಾರ್ಯಾರ ಕಾಲಮಲ್ಲಿ ಅಮೌಂಟ್ ಬಂದಿದೆಯೋ ಅವರ ಅಕೌಂಟನ್ನು ತಗೋತೀವಿ. ನಾರಾಯಣ್ 5,000, ಗೋಪಾಲ್ 5,000. ಸೊ ಬೈ ನಾರಾಯಣ್ಸ್ ಕ್ಯಾಪಿಟಲ್. ನೋಡಿ, ನಾರಾಯಣ್ಸ್ ಕ್ಯಾಪಿಟಲ್ ಅಂತ ಬರಿಲೇಬೇಕು, ಬರೀ ನಾರಾಯಣ್ ಅಕೌಂಟ್ ಅಂತ ಬರಿಬಾರ್ದು, ತಪ್ಪಾಗತ್ತದು. ಸೊ ಬೈ ಗೋಪಾಲ್ಸ್ ಕ್ಯಾಪಿಟಲ್ 5,000. ಸೊ ಈ ರೀತಿ ಡಬಲ್ ಎಂಟ್ರಿ ಮಾಡಿದ್ವಿ. ಅಲ್ಲಿಗೆ ಎರಡೆರಡು ಇಫೆಕ್ಟ್ಗಳು ಇದಕ್ಕೂ ಕೂಡ ಮುಗೀತು. ಇನ್ನು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಹೋಗ್ತೀವಿ. ಸ್ಟಾಕ್ ಆ್ಯಂಡ್ ಫರ್ನಿಚರ್ ಆರ್ ಟು ಬಿ ಡೆಪ್ರಿಸಿಯೇಟೆಡ್ ಬೈ 10% ಈಚ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಅಸೆಟ್ ಮತ್ತು ಲ್ಯಾಬಿಲಿಟಿಗಳು ರಿವ್ಯಾಲ್ಯೂಯೇಷನ್ ಆದಾಗ, ಹೊಸ ವ್ಯಾಲ್ಯೂ ಕೊಟ್ಟಾಗ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆದಾಗ ಅದನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋತಾ ಹೋಗ್ತೀವಿ. ನಿಮಗೆ ಗೊತ್ತಿದೆ. ಆ್ಯಂಡ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರೂಲ್ ಏನಪ್ಪ ಅಂದರೆ, ಎನಿ ಲಾಸಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ಡೆಬಿಟ್ ಸೈಡ್ ಆ್ಯಂಡ್ ಎನಿ ಪ್ರಾಫಿಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ಕ್ರೆಡಿಟ್ ಸೈಡ್. ಸೊ ಪ್ರಾಫಿಟ್ ಆದರೆ ಕ್ರೆಡಿಟ್ ಮಾಡಬೇಕು, ಲಾಸ್ ಆದರೆ ಡೆಬಿಟ್ ಮಾಡಬೇಕು. ಅದೇನಾಗಿದೆ ಅನ್ನೋದನ್ನು ನೀವು ನೋಡ್ತಾ ಹೋದ್ರಾಯ್ತು. ಸ್ಟಾಕ್ ಆ್ಯಂಡ್ ಫರ್ನಿಚರ್ ಡೆಪ್ರಿಸಿಯೇಷನ್ ಆಗಿದೆಯಂತೆ, ಅಂದರೆ ಡಿಕ್ರೀಸ್ ಆಗಿದೆ. ಫರ್ನಿಚರ್ ಮತ್ತು ಸ್ಟಾಕ್ ಅಂದರೆ ಅಸೆಟ್ ಅಲ್ವಾ. ಸೊ ಅಸೆಟ್ಟಿನ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂದರೆ ವ್ಯಾಲ್ಯೂಯೇಬಲ್ ಥಿಂಗಿನ ವ್ಯಾಲ್ಯೂ ಕಡಿಮೆ ಆಗಿದೆ ಅಂದಮೇಲೆ ಇಟ್ ಈಸ್ ಎ ಲಾಸ್ ಫಾರ್ ಅಸ್. ಸೊ ನಾವೇನು ಮಾಡ್ತೀವಿ, ಡೆಬಿಟ್ ಸೈಡಲ್ಲಿ ತೊಗೋತೀವಿ. ಟು ಸ್ಟಾಕ್, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. 10% ಅಂತ ಹೇಳಿದ್ದಾರೆ. ಸ್ಟಾಕ್ ವ್ಯಾಲ್ಯೂ ನೋಡಿ 23,000 ಇದೆ, ಹಾಗೆ ಫರ್ನಿಚರ್ ವ್ಯಾಲ್ಯೂ 5,000 ಇದೆ. ಅದೆರಡರ ಮೇಲೂ ಡೆಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಟು ಸ್ಟಾಕ್ 23,000 ಇಂಟು 10% ಅಂದರೆ ಯಾವುದೇ ನಂಬರಿನ 10% ಅಂದರೆ ವೆರಿ ಈಸಿ ಟು ರೈಟ್. 1 ತೆಗೆದು ಹಾಕಿದರೆ ಮುಗೀತು, 2,300. ಹಾಗೆಯೇ ಟು ಫರ್ನಿಚರ್ 5,000 ಇದೆ, ಅದರ 10% ಆಗುತ್ತೆ. 5,000 ಇಂಟು 10% ಅಂದರೆ 500 ಬಂತು. ಸೊ ಈ ರೀತಿ ಹಾಕಿದ್ವಿ. ಇದಾದ ನಂತರ ಇದಕ್ಕೆ ಇನ್ನೊಂದು ಇಫೆಕ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕಾಗತ್ತೆ, ಯಾಕಂದರೆ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಈ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಏನು ಅಮೌಂಟ್ ಬರೆದಿದ್ದೀರೋ ಅದಕ್ಕೇ ಮತ್ತೊಂದು ಇಫೆಕ್ಟ್ ಬರಬೇಕು. ಸೊ ಸ್ಟಾಕಲ್ಲಿ ನಾವು ಅದನ್ನು ಲೆಸ್ ಮಾಡ್ತೀವಿ. ಆ್ಯಸ್ ಇಟ್ ಈಸ್ ಡೆಪ್ರಿಸಿಯೇಷನ್ ಮೈನಸ್ ಡೆಪ್ರಿಸಿಯೇಷನ್ 2,300 ಅಂತ ಬರೆದಿದ್ದೀವಿ. ಫರ್ನಿಚರ್ 500 ಬರೆದಿದ್ದೀವಿ, ಅದನ್ನೇ ಲೆಸ್ ಮಾಡಿ ತೊಗೋತೀವಿ. 2,300 ಮೈನಸ್ ಮಾಡುವಾಗ ಯಾವಾಗಲೂ ಬ್ರ್ಯಾಕೆಟಲ್ಲಿ ಇಟ್ಕೋತೀವಿ ಅಕೌಂಟಲ್ಲಿ. ಸೊ ಇಟ್ ಕಮ್ಸ್ ಟು 20,700. ನೆಕ್ಸ್ಟ್ ಫರ್ನಿಚರ್ 500 ಇದೆ. ಸೊ ಫರ್ನಿಚರಿಗೆ ಹೋಗೋಣ. ಮೈನಸ್ ಡೆಪ್ರಿಸಿಯೇಷನ್ 500 ಇದೆ, ಅದನ್ನು ಲೆಸ್ ಮಾಡಿದ್ವಿ. ಆ್ಯಸ್ ಇಟ್ ಈಸ್ ಮೈನಸ್ ಬ್ರ್ಯಾಕೆಟಲ್ಲಿ ಇಟ್ಕೋತೀವಿ. 5,000 ಮೈನಸ್ 500 4,500. ಸೊ ಈ ರೀತಿ ತೊಗೊಂಡ್ವಿ. ಇಲ್ಲಿಗೆ ಎರಡೆರಡು ಇಫೆಕ್ಟು ಎರಡಕ್ಕೂ ಮುಗೀತು. ಇದಾದ ನಂತರ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೋಗ್ತೀವಿ. PDD ಇಸ್ ರೆಡ್ಯೂಸ್ಡ್ ಬೈ 3,000
ಆ್ಯಂಡ್ 200 ಟು ಬಿ ಪ್ರೊವೈಡೆಡ್ ಫಾರ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಎರಡೆರಡು ಇದೆ ಇದರಲ್ಲಿ. ಮೊದಲನೇದಾಗಿ ಪಿ ಡಿ ಡಿಗೆ ಮಾಡೋಣ. ಪಿ ಡಿ ಡಿ ರೆಡ್ಯೂಸ್ಡ್ ಬೈ ಕೊಟ್ಟಿದ್ದಾರೆ. ಸೊ ನಾನು ಆಲ್ರೆಡಿ ಪಿ ಡಿ ಡಿ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಮಾಡಬೇಕಂತ ಹೇಳಿ. ಸೊ ಪಿ ಡಿ ಡಿ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಆದರೆ ಎಲ್ಲೆಲ್ಲಿ ತೊಗೋಬೇಕು, ಅಥವಾ ಬೈ ಅಂತ ಕೊಟ್ಟರೆ, ಟು ಅಂತ ಕೊಟ್ಟರೆ ಏನೇನು ಮಾಡಬೇಕು, ಮೇಂಟೈನ್ಡ್ ಆ್ಯಟ್ ಕೊಟ್ಟರೆ ಏನು ಮಾಡಬೇಕು, ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಿಮಗೆ ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಟೈಟಲ್ ಪಕ್ಕ ಇರುವಂಥ ಡೌನ್ ಬಟನನ್ನು ಪ್ರೆಸ್ ಮಾಡಿದರೆ ಅಲ್ಲಿ ಕೂಡ ಆ ವಿಡಿಯೋ ಲಿಂಕ್ ಸಿಗುತ್ತೆ. ನೀವಿನ್ನು ನೋಡಿಲ್ಲ ಅಂದರೆ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಿ ಡಿ ಡಿ ರಿಲೇಟೆಡ್ ಅಡ್ಜಸ್ಟ್ಮೆಂಟನ್ನು ಆ ವಿಡಿಯೋನ ತಪ್ಪದೆ ನೋಡಿ. ಸೊ ಈಗ ಪಿ ಡಿ ಡಿ ರೆಡ್ಯೂಸ್ ಅಂತ ಕೊಟ್ಟಿದ್ದಾರೆ. ರೆಡ್ಯೂಸ್ ಮೀನ್ಸ್ ಕಡಿಮೆ ಆಗ್ತಾ ಇದೆ ಅಂತ. ಪಿ ಡಿ ಡಿನ ನಾವು ಡೆಟರ್ಸ್ ಅಲ್ಲಿ ಮೈನಸ್ ಮಾಡಿ ತಗೋತೀವಿ, ನಿಮ್ಗೆ ಗೊತ್ತಿದೆ. ಬಟ್ ಇಟ್ ಈಸ್ ನಾಟ್ ಅಸೆಟ್. ಅಸೆಟ್ ಅಲ್ಲ ಅದು. ಎನಿ ಪ್ರೊವಿಷನ್ ಇಸ್ ಅ ಲಯಾಬಿಲಿಟಿ. ಹಾಗಾಗಿ ಲಯಾಬಿಲಿಟಿ ವ್ಯಾಲ್ಯೂ ಕಡಿಮೆ ಆದಾಗ, ಲಯಾಬಿಲಿಟಿ ಅಂದರೆ ನಾವು ಕೊಡಬೇಕಾಗಿರೋ ಜವಾಬ್ದಾರಿ, ಅಮೌಂಟ್ ಪೇ ಮಾಡೋ ಜವಾಬ್ದಾರಿ ಇದ್ದಿದ್ದು ಕಡಿಮೆ ಆದರೆ ಇಟ್ ಈಸ್ ಅ ಪ್ರಾಫಿಟ್ ಫಾರ್ ಅಸ್. ಸೊ ಹಾಗಾಗಿ ನಾವು ಅದನ್ನು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ ಬೈ ಪಿ ಡಿ ಡಿ. ಆ್ಯಂಡ್ ಬೈ ಇರೋದ್ರಿಂದ, ರೆಡ್ಯೂಸ್ಡ್ ಬೈ ಇರೋದ್ರಿಂದ ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನು ಡೈರೆಕ್ಟಾಗಿ ತೊಗೋತೀವಿ. ಟು ಅಂತ ಇದ್ದಾಗ ಡಿಫ್ರೆನ್ಸ್ ಅಮೌಂಟನ್ನು ತೊಗೋಬೇಕು, ಓಲ್ಡ್ ಮತ್ತು ನ್ಯೂ ಕಂಪೇರ್ ಮಾಡಿ. ಬಟ್ ಯಾವಾಗ ಬೈ ಅಂತ ಕೊಟ್ಟಿರ್ತಾರೆ ಹಿಂದ್ಗಡೆ, ಅವಾಗ ಸೇಮ್ ಅಮೌಂಟ್ ಇಲ್ಲಿ ಏನು ಅಡ್ಜಸ್ಟ್ಮೆಂಟಲ್ಲಿದೆ ಅದನ್ನು ಡೈರೆಕ್ಟಾಗಿ ತೊಗೋತೀವಿ 3000. ಇನ್ನೊಂದು ಅಡ್ಜಸ್ಟ್ಮೆಂಟನ್ನು ಇದಕ್ಕೆ ಡೆಟರ್ಸಲ್ಲಿ ಕೊಡ್ತೀವಿ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಆಲ್ರೆಡಿ ನಾವಿಲ್ಲಿ 5000 ಅಂತೇಳಿ ಬರೆದಿಟ್ಕೊಂಡಿದ್ದೀವಲ್ವಾ, ಇದಕ್ಕೆ ರೆಡ್ಯೂಸ್ ಆಗಿದ್ದನ್ನು, ಅಂದರೆ ಈ ಅಮೌಂಟ್ ಎಷ್ಟು ತೊಗೊಂಡಿದ್ದೀರೋ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಸೇಮ್ ಅಮೌಂಟಿಗೆ ಮತ್ತೊಂದು ಎಂಟ್ರಿ. ಅರ್ಥ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟಲ್ಲಿರೋ ಅಮೌಂಟಿಗೆ ಇನ್ನೊಂದು ಎಂಟ್ರಿ ಅಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಯಾವ್ದು ಹಾಕಿದಿರೋ ಅಮೌಂಟನ್ನು ಆ ಅಮೌಂಟನ್ನು ಇಲ್ಲಿ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ 5000 ಆಲ್ರೆಡಿ ಇರೋದು ಈಗ 3000 ರೆಡ್ಯೂಸ್ ಆಗಿದೆ, ಕಡಿಮೆ ಆಗಿದೆ, ಅಂದರೆ -3000 ಮಾಡ್ತೀವಿ. ಸೊ ಟೋಟಲ್ ಪಿ ಡಿ ಡಿ ಅಮೌಂಟ್ ಎಷ್ಟಾಯಿತು, 2000 ಬಂತು. ಅದನ್ನು ಇಲ್ಲಿ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಮೈನಸ್ ಮಾಡ್ತೀವಿ. ಯಾವುದರಲ್ಲಿ, ಡೆಟರ್ಸಲ್ಲಿ. 25000ಅಲ್ಲಿ 2000 ಲೆಸ್ ಮಾಡಿ ತೊಗೋತೀವಿ, ಅಂದರೆ ನಮಗೆ 23000 ಬರ್ತಾ ಇದೆ ಔಟರ್ ಕಾಲಮ್ ಅಮೌಂಟ್. ಸೊ ಈ ರೀತಿಯಾಗಿ ನಾವು ಪಿ ಡಿ ಡಿಗೆ ಅಡ್ಜಸ್ಟ್ಮೆಂಟ್ ಕೊಡ್ತೀವಿ. ಇನ್ನು ಇಲೆಕ್ಟ್ರಿಸಿಟಿ ಚಾರ್ಜಸ್ಸಿಗೆ 200 ಪ್ರೊವೈಡ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಇಲೆಕ್ಟ್ರಿಸಿಟಿ ಚಾರ್ಜಸ್ ಅಂದರೆ ಎಕ್ಸ್ಪೆನ್ಸ್, ಪೇಮೆಂಟ್ ಮಾಡಬೇಕಾಗಿತ್ತು, ಅದನ್ನೇನು ಪೇಮೆಂಟ್ ಮಾಡಿಲ್ಲ, ಪ್ರೊವೈಡ್ ಮಾಡಿ ಅದಕ್ಕೆ ಅಮೌಂಟ್ ಎತ್ತಿಡಿ ಅಂತ ಹೇಳ್ತಿದ್ದಾರೆ. ಸೊ 200 ಎತ್ತಿಡಬೇಕಪ್ಪ ಅಂತಂದರೆ ಇಟ್ ಈಸ್ ಅ ಲಾಸ್ ಫಾರ್ ಅಸ್ ಅಲ್ವಾ. ಹಾಗಾಗಿ ಅದನ್ನು ನಾವು ಡೆಬಿಟ್ ಸೈಡ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೋತೀವಿ. ಟು ಔಟ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಿಸಿಟಿ ಚಾರ್ಜಸ್ ಅಂತ ತೊಗೊಳ್ಳೋಣ. 200 ಇದೆ, ಅದನ್ನು ಅಲ್ಲೇ ಹಾಗೆ ಬರಿತೀವಿ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಫೆಕ್ಟನ್ನು ಬ್ಯಾಲೆನ್ಸ್ ಶೀಟಲ್ಲಿ ಕೊಡಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಆ ಥರದ್ದೊಂದು ಐಟಮ್ ಇಲ್ಲ ಅಲ್ವಾ. ಸೊ ಆಸ್ ಇಟ್ ಈಸ್ ಲಯಾಬಿಲಿಟಿ, ವಿ ವಿಲ್ ಟೇಕ್ ಇಟ್ ಇನ್ ದಿ ಲಯಾಬಿಲಿಟಿ ಸೈಡ್. ಸೊ ಔಟ್ಸ್ಟ್ಯಾಂಡಿಂಗ್ ಇಲೆಕ್ಟ್ರಿಸಿಟಿ ಚಾರ್ಜಸ್ 200. ಓಕೆನಾ. ಇಷ್ಟು ಸಿಂಪಲ್ ಆಗಿ ಇದಿಷ್ಟು ಅಡ್ಜಸ್ಟ್ಮೆಂಟ್ಗಳು ಮುಗ್ದೋಯ್ತು. ನೋಡಿ, ನಾವು ಎಲ್ಲೂ ಏನನ್ನೂ ಬಿಟ್ಟಿಲ್ಲ, ಎಲ್ಲದಕ್ಕೂ ಎರಡೆರಡು ಇಫೆಕ್ಟನ್ನು ಕೊಡ್ತಾ ಬಂದಿದ್ದೀವಿ. ಅಂದರೆ ಇದು ಒಂದೇ ಸಲಕ್ಕೆ ಟ್ಯಾಲಿ ಆಗುತ್ತೆ, ಏನೂ ಡಿಫಿಕಲ್ಟಿ ಆಗೋದಿಲ್ಲ. ಈ ಮೆಥಡನ್ನು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ದಂಗೆ ಈ ಥರದ ಪ್ರಾಬ್ಲಮ್ಗಳು ತುಂಬ ಈಸಿ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಜಸ್ಟ್ ಟ್ರೈ ಇಟ್. ಆ್ಯಂಡ್ ಯಾವಾಗ ನಾವು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋತಾ ಹೋಗ್ತೀವಿ, ಆವಾಗ ತುಂಬ ಸಿಂಪಲ್ ಆಗಿ ಪ್ರಾಬ್ಲಮ್ಗಳು ಅರ್ಥ ಆಗ್ತಾ ಹೋಗುತ್ತೆ. ಈಗ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಮುಗ್ದಿದೆ ಅಲ್ವಾ. ಹಾಗಾಗಿ ನಾವು 1 by 1 ಅಕೌಂಟ್ಗಳನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ಲೋಸ್ ಮಾಡೋಣ. ನೋಡಿ, ಇಲ್ಲಿ ಯಾವ ಕಡೆ ಜಾಸ್ತಿ ಬರ್ತಾ ಇದೆ ನೋಡೋಣ. ಈ ಕಡೆ ಜಾಸ್ತಿ ಬಂದರೆ ಪ್ರಾಫಿಟ್ ಆಗುತ್ತೆ, ಈ ಕಡೆ ಜಾಸ್ತಿ ಬಂದರೆ ಲಾಸ್ ಆಗುತ್ತೆ. ಬಂದಿರೋ ಪ್ರಾಫಿಟ್ ಅಥವಾ ಲಾಸಸ್ಸನ್ನು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷೋದಲ್ಲಿ ಹಂಚಬೇಕಾಗತ್ತೆ. ಹೇಗೆ ನಾವು P&L ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಮಾಡ್ತೀವೋ ಅದೇ ರೀತಿ ನಾರಾಯಣ್ ಮತ್ತು ಗೋಪಾಲ್ ಅವರ ಕ್ಯಾಪಿಟಲ್ ಅಕೌಂಟಿಗೆ ಅವರ ರೇಷೋದಲ್ಲಿ, ಓಲ್ಡ್ ರೇಷೋ ಅಂದರೆ ಈಕ್ವಲ್ ರೇಷೋದಲ್ಲಿ ಹಂಚಬೇಕು. ಬಟ್ ಈ ಕೇಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ಎರಡೂ ಕಡೆಗೆ 3000 ಬರ್ತಿದೆ. ಇಲ್ಲಿ ಕೂಡ 3000, ಇಲ್ಲಿ ಕೂಡ 2300 + 200 ಇಟ್ ಈಸ್ 2500 + 500 3000 ಬರ್ತಾ ಇದೆ. ಅಂದಮೇಲೆ ಅಲ್ಲಿ ಪ್ರಾಫಿಟ್ ಕೂಡ ಆಗ್ತಾ ಇಲ್ಲ, ಲಾಸ್ ಕೂಡ ಆಗ್ತಾ ಇಲ್ಲ, ಈಕ್ವಲ್ ಆಗಿಬಿಟ್ಟಿದೆ. ಸೊ ಈ ಥರ ಈಕ್ವಲ್ ಆದಾಗ ದೆರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್, ಟೋಟಲನ್ನು ಹಾಗೆ ಬರೆದಿಡಬೇಕಾಗತ್ತೆ. ಇಷ್ಟೇ. ಸಪೋಸ್ ಇಲ್ಲಿ ಬ್ಯಾಲೆನ್ಸ್ ಬಂದರೆ ಅದನ್ನು 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಓಲ್ಡ್ ಪಾರ್ಟ್ನರ್ಸ್ ಹೆಸರು ಬರೆದುಬಿಟ್ಟು ಅವರಿಗೆ ಓಲ್ಡ್ ರೇಷೋ 1:1 ಹಂಚಬೇಕಾಗತ್ತೆ. ಆಯಿತಾ. ಸೊ ಇದಾದಮೇಲೆ ಇಲ್ಲಿ ಬಂದಿದ್ದಂಥ ಬ್ಯಾಲೆನ್ಸನ್ನು ಅಪೋಸಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಅದಕ್ಕೂ ಕೂಡ ಬ್ಯಾಲೆನ್ಸಿಂಗಿಗೂ ಕೂಡ ಎರಡೆರಡು ಎಂಟ್ರಿ ಇರುತ್ತೆ. ಇಲ್ಲಿ ಬಂದಿರೋ ಬ್ಯಾಲೆನ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರೋ ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡ್ತೀವಿ. ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಬಂದಿದ್ದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಶೋ ಮಾಡ್ತೀವಿ. ಸೊ ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಈ ಪ್ರಾಬ್ಲಮಲ್ಲಿ ಯಾವುದೇ ಪ್ರಾಫಿಟ್ ಲಾಸ್ ಇಲ್ಲ, ಏನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಎಂಟ್ರಿ ಬರಲ್ಲ ಅಷ್ಟೇ. ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಆಬ್ವಿಯಸ್ಲಿ ಕ್ರೆಡಿಟ್ ಸೈಡ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಜಾಸ್ತಿ ಬರಬೇಕಾಗತ್ತೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ನಾರಾಯಣ್ ಕ್ಯಾಪಿಟಲ್ ಅಕೌಂಟಲ್ಲಿ 51,000 ಟೋಟಲ್ ಬರ್ತಾ ಇದೆ ಕ್ರೆಡಿಟ್ ಸೈಡಲ್ಲಿ. ಅದನ್ನು ಎರಡು ಕಡೆ ಬರ್ಕೊಂಡ್ವಿ. ಆ್ಯಂಡ್ ಅದರಲ್ಲಿ ಈ ಕಡೆ ಟೋಟಲನ್ನು ಲೆಸ್ ಮಾಡಿದ್ರೆ 46,000 ಬ್ಯಾಲೆನ್ಸ್ ಬರ್ತಾ ಇದೆ. 51 - 5. ಸೊ ಈ ಕಡೆ ಗೋಪಾಲ್ ಅಕೌಂಟಲ್ಲಿ 41,000 ಟೋಟಲ್ ಬರ್ತಾ ಇದೆ.
ಕ್ರೆಡಿಟ್ ಸೈಡಲ್ಲಿ ಅದನ್ನು ಎರಡು ಕಡೆ ತೋರಿಸ್ತೀವಿ. ಅದಾದ ನಂತರ ಶಾರ್ಟೇಜ್ ಎಷ್ಟು ನೋಡ್ತೀವಿ. ಈ ಕಡೆ ಶಾರ್ಟೇಜ್ 41ಅಲ್ಲಿ 5,000 ಲೆಸ್ ಮಾಡಿದ್ರೆ 36,000 ಬರ್ತಾ ಇದೆ. ಇಟ್ ಈಸ್ ದಿ ಬ್ಯಾಲೆನ್ಸ್. ಅದಾದ ನಂತರ ವಿನಾಯಕ್ ಅಕೌಂಟ್ ನೋಡ್ತೀವಿ. ಇಲ್ಲಿ 50,000 ಇದೆ, ಇಲ್ಲಿ 20,000 ಇದೆ. ಸೊ ಈ ಕಡೆ ಟೋಟಲ್ ಜಾಸ್ತಿ ಇದೆ, 50,000 ಎರಡು ಕಡೆ ಬರೆದ್ವಿ. ಅದರಲ್ಲಿ 20,000 ಲೆಸ್ ಮಾಡಿದಾಗ 30,000 ಬ್ಯಾಲೆನ್ಸ್ ಬರ್ತಾ ಇದೆ. ಇಷ್ಟು ಸಿಂಪಲ್ ಆಗಿ ಬ್ಯಾಲೆನ್ಸ್ ಕ್ಯಾಲ್ಕುಲೇಷನ್ ಆಯ್ತಲ್ವಾ. ಹಿಂದ್ಗಡೆಗೆ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇದು ಬ್ಯಾಲೆನ್ಸ್ ಶೀಟಿಗೆ ಹೋಗೋ ಐಟಮ್ ಆಗಿರೋದ್ರಿಂದ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರಿತೀವಿ. ಆ್ಯಂಡ್ ಈ ಬ್ಯಾಲೆನ್ಸ್ಗೆ ಇನ್ನೊಂದು ಎಂಟ್ರಿನ ತಕ್ಷಣ ಕೊಟ್ಬಿಡಬೇಕು, ಇಲ್ಲಾಂದರೆ ಮಿಸ್ ಆಗುತ್ತೆ. ಆ್ಯಸ್ ಇಟ್ ಕಮ್ಸ್ ಅಂಡರ್ ಲಯಬಿಲಿಟಿ ಸೈಡ್ ವಿ ಶೋ ಇಟ್ ಆಸ್ ಕ್ಯಾಪಿಟಲ್ಸ್. ಯಾರ್ಯಾರ ಕ್ಯಾಪಿಟಲ್ ಎಷ್ಟೆಷ್ಟಿದೆ ಅನ್ನೋದನ್ನು ಹಾಗೆ ಬರೆಯೋಣ. ನಾರಾಯಣ್, ಗೋಪಾಲ್ ಆ್ಯಂಡ್ ವಿನಾಯಕ್ 3 ಜನರದ್ದು ಬರುತ್ತೆ ಈಗ, ಯಾಕಂದರೆ ಹೊಸಬ ಸೇರಿದ್ದಾನೆ. ಸೊ ಅಡ್ಮಿಷನ್ ಆದ ನಂತರ ಬ್ಯಾಲೆನ್ಸ್ ಎಷ್ಟು ಬಂದಿದೆ ಅದನ್ನು ಬರಿಬೇಕು. 46,000, 36,000 ಮತ್ತು 30,000 ಬಂದಿದೆ. ಅದನ್ನು ಹಾಗೆ ಬರಿತೀವಿ. ಆ್ಯಂಡ್ ಟೋಟಲ್ ನೀವು ಡೈರೆಕ್ಟಾಗಿ ಔಟರ್ ಕಾಲಮಲ್ಲೂ ಬರಿಬೋದು, ಈ ಥರ ಮಾಡಿ ಟೋಟಲ್ ಮಾಡಿನೂ ಬರಿಬೋದು. ಸೊ ಟೋಟಲ್ ಎಷ್ಟು ಬರ್ತಾ ಇದೆ? 1,12,000. ಓಕೆ, ಈಗ ಕ್ಯಾಶ್ ಅಕೌಂಟ್ ಇನ್ನೊಂದು ಉಳ್ಕೊಂಡಿದೆ, ಅದನ್ನು ಬ್ಯಾಲೆನ್ಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೇಳಿದ್ದು ನಾನು ಬ್ಯಾಲೆನ್ಸ್ ಶೀಟನ್ನು ಲಾಸ್ಟಲ್ಲಿ ಇಟ್ಕೊಂಡ್ರೆ ನಮಗೆಲ್ಲೂ ಮಿಸ್ ಆಗಲ್ಲ ಅಂತ. ಸೊ ಕ್ಯಾಶ್ ಅಕೌಂಟನ್ನು ಫಸ್ಟು ಟೋಟಲ್ ಮಾಡ್ಕೋತೀವಿ. ಇಲ್ಲಿ ಆ್ಯಸ್ ಇಟ್ ಈಸ್ ಅಸೆಟ್ಟಲ್ಲಿ ಯಾವಾಗಲೂ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. 52,000 ಬರ್ತಾ ಇದೆ ಟೋಟಲ್. ಸೊ 52,000ಅಲ್ಲಿ 10,000 ಲೆಸ್ ಮಾಡಿದ್ರೆ 42,000 ಬ್ಯಾಲೆನ್ಸ್ ಬರ್ತಾ ಇದೆ. ಇದಕ್ಕೆ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದ್ವಿ ಅಲ್ವಾ. ಸೊ 42,000ಅನ್ನು ನಾವು ಅಸೆಟ್ ಸೈಡಲ್ಲಿ ತೋರಿಸ್ತೀವಿ, ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೋರಿಸ್ಬೋದು ಅಥವಾ ಕ್ಯಾಶ್ ಅಕೌಂಟ್ ಅಂತ ಹೇಳಿ ತೋರಿಸ್ಬೋದು. ಸೊ ಇಟ್ ಈಸ್ 42,000. ಸೊ ಇಷ್ಟು ಸಿಂಪಲ್ ಆಗಿ ನಾವು ಬ್ಯಾಲೆನ್ಸನ್ನು ಮಾಡಿಬಿಟ್ವಿ ನೋಡಿ. ಅದಾದ ನಂತರ ಬ್ಯಾಲೆನ್ಸ್ ಶೀಟನ್ನು ಟೋಟಲ್ ಮಾಡ್ತೀವಿ. ಇಟ್ ಶುಡ್ ಬಿ ಟ್ಯಾಲಿಡ್. ಸೊ ಈಗ ನೋಡಿದಾಗ 1,30,200 ಬರ್ತಿದೆ. ಹಾಗೆಯೇ ಈ ಕಡೆಗೆ 1,30,200 ಬರ್ತಾ ಇದೆ. ಅಲ್ಲಿಗೆ ನಮ್ಮ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಿದೆ. ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ. ಹೋಪ್ ಆಲ್ ದಿ ಪಾಯಿಂಟ್ಸ್ ಆರ್ ಕ್ಲಿಯರ್ ಟು ಯು. ಆಲ್ರೆಡಿ ಈ ಅಡ್ಮಿಷನ್ ಚಾಪ್ಟರ್ ಮೇಲೆ ಬಹಳಷ್ಟು ಪ್ರಾಬ್ಲಮ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇದೇ ಥರದ್ದು ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳ ಜೊತೆ ಸಾಲ್ವ್ ಮಾಡಿರುವಂಥದ್ದು ಪ್ರಾಬ್ಲಮ್ಗಳಿವೆ. ಸೊ ಅಡ್ಮಿಷನ್ ಚಾಪ್ಟರ್ನ ಪ್ಲೇಲಿಸ್ಟ್ ಲಿಂಕನ್ನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟೈಟಲನ್ನು ಪ್ರೆಸ್ ಮಾಡಿದ್ರ ಮೂಲಕ ನೀವು ಆ ಪ್ಲೇಲಿಸ್ಟ್ ಲಿಂಕನ್ನು ನೋಡ್ಬೋದು. ಅದರಲ್ಲಿ ಈ ಚಾಪ್ಟರ್ ಮೇಲೆ ಸಾಲ್ವ್ ಆಗಿರೋ ಪ್ರತಿ ಪ್ರಾಬ್ಲಮ್ಗಳು ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ, ಮತ್ತು ವಿಡಿಯೋನ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಆ್ಯಂಡ್ ಇದೇ ಥರ ಅಕೌಂಟೆನ್ಸಿನ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. I will be back with next part very soon. Until then, enjoy the learning.